ಕನಕ ಸಣ್ಣದಾಗಿ ಮದುವೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಶಾನೆ ದೊಡ್ಡದಾಗೆ ಮಾಡ್ತಾ ಇದ್ದೀರಲ್ಲ. ಅಜ್ಜಿ, ಆ ಮನೇಲೂ ಪ್ರಿಯಾಂತ್ ಕೊನೆ ಮದುವೆ, ನಮ್ಮ ಮನೇಲೂ ಶ್ರೀಕಾಂತದ್ ಕೊನೆ ಮದುವೆ ಆಗಿರೋದ್ರಿಂದ ಇದ್ದಿದ್ರಲ್ಲಿ ಗ್ರ್ಯಾಂಡಾಗಿ ಮಾಡೋಣ ಅಂದ್ಕೊಂಡ್ವಿ. ಓ ಹಾ, ಈ ಸೀರೆ ಶಾನೆ ಚಂದಾಗೈತೆ. ಈ ಮದುವೆಗೆ ಅಂತಲೇ ತಗೊಂಡಿದ್ದಾ? ಹ್ಞೂನಜ್ಜಿ, ಚೆನ್ನಾಗಿದ್ಯಾ? ಓ ತುಂಬ ಚಂದಾಗೈತೆ ಕಣವ. ನೀನು ಅಷ್ಟೇ ಮುದ್ದ ಕಾಣ್ತಾ ಇದ್ದೀಯ. ಆಮೇಲೆ ಕನಕ, ಮದುವೆಗೆ ಅಂತ ಒಡವೆ ಗಿಡವೆ ತಗೊಳ್ಳಿಲ್ವಾ? ಇಲ್ಲ. ಯಾಕವ? ಈ ಮನೆ ಸೊಸೆ ನೀನು, ಕೊಳ್ತೋಗೋ ಅಷ್ಟು ಆಸ್ತಿ ಐತೆ. ಅವಲಕ್ಕಿ ಸರ 2 ಎಳೆದು ಮಾಡಿಸ್ಕೊಟ್ಟಿದ್ರೆ ನಿಮ್ಮ ಅತ್ತೆ ಮನೆ ಗಂಟೋಗ್ತಾ ಇತ್ತಾ? ಅಜ್ಜಿ, ಮೆಲ್ಲಗೆ ಮಾತಾಡಿ, ಯಾರಾದ್ರೂ ಕೇಳಿಸ್ಕೊಂಡ್ರೆ ಏನು ತಿಳ್ಕೊಳ್ಳಲ್ಲ. ಹೋಗ್ಲಿ ಬಿಡವ, ನಮಗೂ ನಿನ್ನ ಮದುವೆನ ಹಿಂಗೆ ದೊಡ್ಡದಾಗಿ ಮಾಡಬೇಕು ಅಂತ ಆಸೆ ಇತ್ತು. ಆದರೆ ನಮ್ಮ ಆಸೆ ನೆರವೇರಲಿಲ್ಲ ಬಿಡು. ಅಜ್ಜಿ, ಇದೇ ನೋವು ನನ್ನನ್ನು ಹೆತ್ತವ್ರಿಗೂ ಇರತ್ತಲ್ವಾ? ಅಯ್ಯೋ ಬಿಡಿ ಅಜ್ಜಿ, ಈಗ ಆ ಮಾತೆಲ್ಲ ಯಾಕೆ? ಅಮ್ಮನೂ ಅದಕ್ಕೇನೋ ಬಂದಿದ್ರೆ ಚೆನ್ನಾಗಿರ್ತಿತ್ತು. ಹ್ಞೂ ಕಣವ, ಚೆಂದ ಕಿತ್ತಿರೋದು. ಆದರೆ ಆ ಲಕ್ಷ್ಮಿಗೆ ಇಲ್ಲಿ ಯಾರ ಮಗುನ ಇರಿಸಿ ಮಾತಾಡಿದ್ರೆ ಮತ್ತೆ ತಲೆ ಕೆಟ್ಟೋಯ್ತದೆ. ಅದಕ್ಕೆ ಸರಿ ಬರವ ಹೋಗೋಣ, ಬಾಬಾ. ತಗೊಳವ, ನೀನು ತಗೋ, ಕಾಯಿ ತಗೋ, ತಗೊಳವ. ಏನಪ್ಪ ಮೇಕಾಗಳು? ಏಯ್, ತಿಪ್ಪೆಲ್ ಬಿದ್ದಿದ್ ನೀನನ್ನ ಮನೆಗೆ ಕರ್ಕೊಂಡ್ ಬಂದು ಮಗಳಿಗಿಂತ ಹೆಚ್ಚಾಗಿ ಸಾಕಿದ್ರಲ್ಲ, ಇವರು ದ್ರೋಹಿನ. ಕುಲ ಗೋತ್ರ ಗೊತ್ತಿಲ್ದಿರೋ ನಿನ್ನನ್ನ ನಮ್ಮ ಮಗಳಂತ ಯಾಕೆ ಸಾಕುತ್ತಿದ್ವಿ? ಸರಿಯಾಗಿ ಕೇಳ್ಕೊ, ನೀನು ನಾವು ಹೆತ್ತ ಮಗಳಲ್ಲ. ಹಾಯ್ ಪ್ರಿಯಾ. ಹಾಯ್ ಮಧು. ಏಯ್, ನಿನ್ನೆ ಯಾಕೆ ಬರಲಿಲ್ಲ? ಸಾರಿ ಪ್ರಿಯಾ, ಬರೋಕ್ಕಾಗ್ಲಿಲ್ಲ. ಯಾಕೆ? ಅಂಥದ್ದು ಏನೇ ಕೆಲಸ ಇತ್ತು? ಬಾಯ್ ಫ್ರೆಂಡ್ ಜೊತೆ ಸುತ್ತಕ್ಕೆ ಹೋಗಿದ್ಯಾ? ಹಾಗೇನಿಲ್ಲ, ಸುತ್ತೋದೆಲ್ಲ ಮುಗ್ದೋಯ್ತು. ನನ್ನ ಬಾಯ್ ಫ್ರೆಂಡ್ ನಂಗೆ ಕೈ ಕೊಟ್ಬಿಟ್ಟ ಅಂತ ಅವತ್ತೇ ನಿಂಗೆ ಹೇಳಿದ್ನಲ್ಲ. ಐ ಆಮ್ ವೆರಿ ಸಾರಿ ಮಧು. ಮತ್ತ್ಯಾಕೆ ಬರಲಿಲ್ಲ? ಮೂಡಿರ್ಲಿಲ್ಲ ಪ್ರಿಯಾ. ಮೂಡಿರ್ಲಿಲ್ವಾ? ಯಾಕೆ? ಇವತ್ತು ಅವನ ಮದುವೆ ಕಣೆ. ಮಧು, ಏನೇ ಹೇಳ್ತಾ ಇದೆಯಾ? ಹೌದು ಪ್ರಿಯಾ, ನಾನು ಸೋತ್ಬಿಟ್ಟೆ. ಐ ಆಮ್ ಡಿಫೀಟೆಡ್. ಮಧು, ನೀನು ಸೋಲ್ಬಾರ್ದು, ನಿನ್ನ ಪ್ರೀತಿನೂ ಸೋಲ್ಬಾರ್ದು ಕಣೆ. ಆ ಹುಡುಗಿ ಹತ್ರ ನೇರವಾಗಿ ಹೋಗಿ, ನೀನು ಮದುವೆ ಆಗ್ತಿರೋ ಹುಡುಗನ್ನ ನಾನು ಪ್ರೀತಿಸ್ತಾ ಇದ್ದೀನಿ, ನನಗೆ ಬಿಟ್ಕೊಡು ಅಂತ ಕೇಳಬೇಕಾಗಿತ್ತು. ಆದರೆ ಆ ಹುಡುಗ ನನ್ನ ಪ್ರೀತಿಸ್ತಿದ್ದೀನಿ ಅಂತ ಒಪ್ಕೋತಿಲ್ವಲ್ಲ, ಅವನಿಗೆ ನಾನು ಬೇಕಾಗಿಲ್ಲ ಕಣೆ. ಛೇ ಮಧು, ನನ್ನ ಮದುವೆ ದಿನನಾದರೂ ನೀನು ಜಾಲಿಯಾಗಿರ್ತೀಯ ಅಂತ ಅಂದ್ಕೊಂಡಿದ್ದೆ. ಆದರೆ ನಿನ್ನ ಪಾಲಿಗೆ ಇದೊಂದು ಬ್ಲ್ಯಾಕ್ ಡೇ ಆಗಿರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಮಧು. ಹೋಗಲಿ ಬಿಡು ಪ್ರಿಯಾ, ಅವನ್ನ ಮದುವೆ ಆಗೋ ಅದೃಷ್ಟ ನನಗಿಲ್ಲ ಅನಿಸುತ್ತೆ. ನಿನ್ನ ಮದುವೆ ಆಗ್ತಿದೆಯಲ್ಲ, ನನಗಷ್ಟೇ ಖುಷಿ. ಕಂಗ್ರಾಟ್ಸ್. ಥ್ಯಾಂಕ್ಸ್ ಕಣೆ. ಹಾಂ, ಹಳೆದನ್ನೆಲ್ಲ ಮರೆತು ಇಲ್ಲೇ ಒಂದು ಹುಡುಗನ ಹುಡ್ಕೊಂಡ್ಬಿಡು. ನಿನಗೂ ನನ್ನ ಜೊತೆನೇ ಇದೇ ಮಂಟಪದಲ್ಲೇ ಮದುವೆ ಮಾಡಿಸ್ತೀನಿ, ಓಕೆನಾ? ಪ್ರಿಯಾ, ಯಾರೇ ಸಿಗ್ತಾರೆ ನನ್ನನ್ನು ಮದುವೆ ಮಾಡ್ಕೊಳ್ಳೋರು? ನಿನ್ನ ಅವಸ್ಥೆ ನೋಡಿದ್ರೆ ನನ್ನ ಗಂಡನ್ನೇ ನಿನಗೆ ಕೊಟ್ಟು ಮದುವೆ ಮಾಡಿಸ್ಬಿಡ್ಲಾ ಅನ್ನಿಸ್ತಿದೆ. 1/2ನಾ? ಪ್ರಿಯಾ, ಎಷ್ಟೊತ್ತಮ್ಮ? ಗೌರಿ ಪೂಜೆ ಬಾ, ಹುಡುಗನ ಕಾಶಿ ಯಾತ್ರೆನೇ ಆಗೋಯ್ತು. ಬಾ ಬಾ, ಬೇಗ ಬಾ. ಮಧು, ನಾನು ಗೌರಿ ಪೂಜೆ ಮುಗಿಸ್ಕೊಂಡು ಬರ್ತೀನಿ. ಇವತ್ತು ನೀನು ನನ್ನ ಜೊತೆಗೆ ಇರಬೇಕು, ಆಯ್ತಾ? ಶೋರ್.
ಸುಮುಖಾಯ ನಮಃ ಏಕದಂತಾಯ ನಮಃ ಕಪಿಲಾಯ ನಮಃ ಗಜಕರ್ಣಕಾಯ ನಮಃ ಲಂಬೋದರಾಯ ನಮಃ ವಿಕಟಾಯ ನಮಃ ವಿಘ್ನರಾಜಾಯ ನಮಃ ಶ್ರೀಮನ್ಮಹಾಗಣಪತಯೇ ನಮಃ ನಾಮ ಪೂಜಾನ್ ಸಮರ್ಪಯಾಮಿ. ವಿಕಟಾಯ ನಮಃ ವಿಘ್ನರಾಜಾಯ ನಮಃ ಧೂಮ್ರಕೇತುವೇ ನಮಃ. ಹಲೋ, ಏನಯ್ಯ ನಿನ್ನ ಪ್ರಾರಬ್ಧ ಕರ್ಮ? 3 ಸಲ ಎಳ್ಳು ನೀರು ಬಿಡಯ್ಯ. ನಿನಗಲ್ಲಯ್ಯ ಆಚಮ್ಯ ಮಾಡಯ್ಯ, ನಿನಗಲ್ಲಯ್ಯ ಮದುವೆ ಗಂಡಿಗೆ ಹೇಳ್ತಾ ಇರೋದು. ಕೇಶವಾಯ ಸ್ವಾಹ, ಕೇಶವಾಯ ಸ್ವಾಹ, ನಾರಾಯಣಾಯ ಸ್ವಾಹ, ನಾರಾಯಣಾಯ ಸ್ವಾಹ, ಮಾಧವಾಯ ಸ್ವಾಹ. ತಾಳಿ ಕಟ್ಸಿ ಬಂದ್ಬಿಡ್ತೀನಿ. ಕರಿ ಎಳ್ಳು, ದೊನ್ನೆ, ನೆನೆಸಿದಕ್ಕಿ ಇವೆಲ್ಲ ರೆಡಿ ಮಾಡ್ಕೊಂಡಿರು. ನೋಡಯ್ಯ, ಎಲ್ಲ ಬೇಗ ಬೇಗ ಆಗಬೇಕು. 11:30 ಶ್ರಾದ್ದ ಒಪ್ಕೊಂಡ್ಬಿಟ್ಟಿದ್ದೀನಿ. ಸರಿಯಾದ ಸಮಯಕ್ಕೆ ಹೋಗ್ಲಿಲ್ಲ ಅಂದ್ರೆ ನಂತಿಥಿ ಮಾಡ್ಬಿಡ್ತಾರೆ. ವಧುನ್ ಕರ್ಸ್ಬಿಡು ಬೇಗ. ಪುರೋಹಿತರು ಹೇಳ್ತಾ ಇದ್ದಾರೆ, ಬೇಗ ಹೋಗಿ ವಧುನ್ ಕರ್ಕೊಂಬನ್ನಿ. ಓಂ ಸುಮುಖಾಯ ನಮಃ ಏಕದಂತಾಯ ನಮಃ ಕಪಿಲಾಯ ನಮಃ ಗಜಕರ್ಣಿಕಾಯ ನಮಃ ಲಂಬೋದರಾಯ ನಮಃ ವಿಕಟಾಯ ನಮಃ ವಿಘ್ನರಾಜಾಯ ನಮಃ. ಪ್ರಿಯಾ, ಪ್ರಿಯಾ, ಎಲ್ಲ ಹೋದ್ಲಿ ಇವಳು? ಪ್ರಿಯಾನ್ ಕರ್ಕೊಂಡು ಬಾ ಅಂದ್ರೆ ಏನ್ ಮಾಡ್ತಿದ್ಯಾ ಮೀನಾಕ್ಷಿ? ಪುರೋಹಿತರು ಎಲ್ಲಿದ್ದಾರೆ ಅಂತ ಕೇಳ್ತಿದ್ದಾರೆ. ಮೋಹನ್, ಪ್ರಿಯಾ ಎಲ್ಲೂ ಕಾಣಿಸ್ತಾ ಇಲ್ಲ ಮೋಹನ್. ಏನ್ ಹೇಳ್ತಿದ್ಯಾ? ಹೌದು ಮೋಹನ್, ಎಲ್ಲ ಕಡೆ ಹುಡುಕ್ತೆ, ಅವಳು ಎಲ್ಲೂ ಕಾಣಿಸ್ತಾ ಇಲ್ಲ. ರೂಮಲ್ಲಿ ಹುಡುಕಿದ್ಯಾ? ಹಾ, ಹುಡುಕ್ದೆ ಮೋಹನ್. ಮೈ ಗಾಡ್, ಮುಹೂರ್ತ ಸಮಯದಲ್ಲಿ ಎಲ್ಲಿ ಹೋಗೋಕ್ ಸಾಧ್ಯ? ಬಾ ಹುಡ್ಕೊಳ ಬಾ. ರೀ ನೀಲ್ಕಂಠವ್ರೆ, ಹಾಯ್ ಮಧು, ವೆರಿ ಗುಡ್ ವೆರಿ ಗುಡ್. ಅಂತೂ ಮದುವೆಗೆ ಬಂದ್ರಲ್ಲ. ನೀವು ಶ್ರೀಕಾಂತನ ಮೇಲಿನ ಕೇಸ್ ವಾಪಸ್ ತಗೊಳ್ಳಿಲ್ಲ ಅಂದಿದ್ರೆ ಇವತ್ತು ಈ ಸಂಭ್ರಮನೇ ಇರ್ತಿರಲಿಲ್ಲ. ಅವನ ಮದುವೆ ಪ್ರಿಯಾ ಜೊತೆ ನಡೀತಾನೆ ಇರಲಿಲ್ಲ ನೋಡಿ. ಈಗ ತಾನೇ ಏನ್ ಮದ್ವೆ ನಡೆಯುತ್ತೆ ಅನ್ಕೊಂಡಿದ್ದೀರಾ? ಏನ್ ಹೇಳ್ತಾ ಇದ್ದೀರಾ ಮಧು ಅವರೇ? ಶ್ರೀಕಾಂತನ ಮದುವೆ ನಡೆಯೋದಿಲ್ವಾ? ಯಾಕೆ? ಯಾಕೆ ಅಂದ್ರೆ ಮದ್ವೆ ಹೆಣ್ಣೆ ಕಾಣಿಸ್ತಿಲ್ವಲ್ಲ. ಏನು? ಪ್ರಿಯಾ ಕಾಣಿಸ್ತಾ ಇಲ್ವಾ? ಅಕ್ಕ, ಅಕ್ಕ, ಮದುವೆ ಹೆಣ್ಣೆ ಕಾಣಿಸ್ತಾ ಇಲ್ವಂತೆ. ನೀಲ್ಕಂಠ, ಯಾಕೋ ಆಗ ಬಡ್ಕೊಳ್ತಾ ಇದೆಯಾ? ಬಾಯ್ ಮುಚ್ಚೋ. ಅಕ್ಕ, ನನ್ನ ಬಾಯಿ ಮುಚ್ಚಿ ಏನ್ ಪ್ರಯೋಜನ? ಪ್ರಿಯಾ ಕಾಣಿಸ್ತಾ ಇಲ್ಲ ಅಂತ ಇಡೀ ಕಲ್ಯಾಣ ಮಂಟಪಕ್ಕೆ ಗುಲ್ಲಾಗಿದೆ. ಅದೆಲ್ಲ ಆಗಿರೋದು ನಿನ್ನಿಂದಾನೆ. ಸುಳಿವು ಸೂಕ್ಷ್ಮ ಒಂದೂ ಇಲ್ಲ ನಿಂಗೆ. ಅಯ್ಯೋ, ನನಗೆ ಸುಳಿಯು ಸೂಕ್ಷ್ಮ ಇಲ್ಲ. ಮೊದಲು ನಿನ್ ಸೊಸೆ ಎಲ್ಲಿದ್ದಾಳೆ ಅಂತ ಹುಡುಕಕ್ಕ. ಎಲ್ಲ ಹೋದ್ಲಂತೆ ಪ್ರಿಯಾ? ಪ್ರಿಯಾ ಕಾಣ್ತಿಲ್ಲ ಅಂತ ಯಾರು ಹೇಳಿದ್ದು? ಮಧು ಹೇಳಿದ್ದು. ಅವಳ ಮಾತನ್ನ ಯಾಕೆ ನಂಬ್ತೀಯ? ಅವಳ ತಮಾಷೆಗೋ ಹೊಟ್ಟೆವರೆಗೋ ಹೇಳಿರ್ಬೋದು. ಹೌದು, ಪ್ರಿಯಾ ಎಲ್ಲೋ ಹೋಗಿರೋದಕ್ಕೆ ಸಾಧ್ಯನೇ ಇಲ್ಲ. ಅತ್ತೆ, 1 ನಿಮಿಷ ಇರಿ, ನಾನು ಅವಳ ಫ್ರೆಂಡ್ಸನ್ನು ವಿಚಾರಿಸ್ತೀನಿ. ಎಲ್ಲಿ ಹೋಗಿರೋಕ್ ಸಾಧ್ಯ? ಮೋಹನ್, ಏನ್ ಮೋಹನ್ ಇವಳು? ಮದ್ವೆ ಅಂತಾನು ಸೀರಿಯಸ್ನೆಸ್ ಬೇಡವಾ? ಎಲ್ಲ ಹೋದ್ಲು ಇವಳು? ಅವಳು ಇಷ್ಟಪಟ್ಟು ಮಾಡ್ಕೊಳ್ತಿರೋಂಥ ಮದುವೆ ಇದು. ಕಲ್ಯಾಣ ಮಂಟಪ ಬಿಟ್ಟು ಎಲ್ಲಿಗೆ ಹೋಗಕ್ಕೆ ಸಾಧ್ಯ? ಮತ್ತೆ ಈ ವಿಚಿತ್ರಕ್ಕೆ ಬೇರೆ ಇನ್ನೇನ್ ಕಾರಣ ಇರುತ್ತೆ?
ನನಗೂ ಅರ್ಥ ಆಗ್ತಿಲ್ಲ. ನೋಡು ಮೀನಾಕ್ಷಿ, ಅವಳು ಇಲ್ಲೇ ಎಲ್ಲೋ ಇದ್ದಾಳೆ, ನಾವು ಗಾಬರಿ ಆಗ್ತಿದ್ದೀವಿ ಅಷ್ಟೇ. ಏನಮ್ಮ ಮದುವೆ ಹುಡುಗಿ ಕಾಣ್ತಾ ಇಲ್ವಂತೆ? ಯಾರು ಹೇಳಿದ್ದು? ನೀಲ್ಕಂಠ ಹೇಳ್ದ ಹುಡುಗಿ ಓಡಗವಳೆ ಅಂತ. ಮದುವೆ ಮನೆಯಲ್ಲೆಲ್ಲ ಗುಲ್ಲಾಗಿದೆ. ಯಾಕೆ ಈ ಮದುವೆ ಇಷ್ಟ ಇಲ್ವಾ? ಬಲವಂತದ ಮದುವೆನಾ? ಹಾಗೇನಿಲ್ಲ, ಅವಳು ಇಲ್ಲೇ ಎಲ್ಲೋ ಹೋಗಿದ್ದಾಳೆ. ನಾವು ಕಲ್ಯಾಣ ಮಂಟಪಕ್ಕೆ ಕರ್ಕೊಂಡು ಬರ್ತೀವಿ, ನೀವು ದಯವಿಟ್ಟು ಕೂತ್ಕೊಳ್ಳಿ. ಓಡ ಇರೋಣ ಇನ್ನೆಲ್ಲ ಕರ್ಕೊಂಡ್ ಬರ್ತಾರೆ, ನಡಿಯ ಹೋಗೋಣ. ಏನ್ ಮೋಹನ್ ಇದು? ಅಲ್ಲ, ಮದ್ವೆ ಮನೇಲಿ ಎಲ್ರಿಗೂ ವಿಷಯ ಗೊತ್ತಾಗ್ತಾ ಇದೆ. ಈಗ ನಾವು ಹೇಗೆ ಎಲ್ರಿಗೂ ಮುಖ ತೋರಿಸೋದು? ಯಾಕೆ ಟೆನ್ಷನ್ ಮಾಡ್ಕೋತೀಯ ಮೀನಾಕ್ಷಿ? ಇಲ್ಲೇ ಎಲ್ಲೋ ಇರ್ತಾಳೆ, ಹುಡುಕಿದ್ರೆ ಆಯ್ತು ಬಿಡು. ಇಲ್ಲ ಮೋಹನ್, ನನಗೆ ಗೊತ್ತು ಏನಾಗಿದೆ ಅಂತ. ಇದರಲ್ಲಿ ಯಾರ ಕೈವಾಡ ಇದೆ ಅಂತ ನನಗೆ ಗೊತ್ತು. ಒಂದ್ ನಿಮಿಷ ಇರಿ, ಬರ್ತೀನಿ. ಯಶೋಧ, ಅಮ್ಮವ್ರೆ, ಪ್ರಿಯಮ್ಮ ಅವ್ರು ಸಿಕ್ಕಿದ್ರಾ? ಈ ನಾಟಕ ಎಲ್ಲ ಬೇಡ ಯಶೋಧ. ಪ್ರಿಯಾನ ಎಲ್ಲಿ ಕಳ್ಸಿದ್ದೀರಾ ಅಂತ ಹೇಳಿ. ಏನ್ರಮ್ಮ ಹೀಗೆ ಮಾತಾಡ್ತಿದ್ದೀರಾ? ನನಗೆ ಗೊತ್ತು, ಇದರಲ್ಲಿ ನಿಮ್ಮ ಕೈವಾಡನೇ ಇರೋದು. ನಿಮ್ಮ ಮಗಳ ಮದ್ವೆ ನೀವೇ ಮಾಡಬೇಕು ಅಂತ ಪ್ರಿಯಾನ ಎಲ್ಲೋ ಮುಚ್ಚಿಟ್ಟಿದ್ದೀರಾ. ಅಯ್ಯಯ್ಯೋ, ಎಂಥ ಮಾತು ಅಂತ ಆಡ್ತಿದ್ದೀರಮ್ಮ. ನನ್ನ ಮಗಳಿಗೆ ಇಂಥದ್ದೊಂದು ಬದುಕು ಸಿಗುತ್ತೆ ಅಂತ ನಾನು ನನ್ನ ಕನ್ಸು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ. ನನ್ನ ಮಗಳ ಬದುಕನ್ನ ನಾನೇ ನನ್ನ ಕೈಯಾರ ಹಾಳು ಮಾಡ್ತೀನ? ಯಾರಿಗೆ ಗೊತ್ತು? ಕರಳು ಸಂಬಂಧ, ಕುರುಡು ವ್ಯಾಮೋಹ ಏನ್ ಬೇಕಾದ್ರೂ ಮಾಡಿಸುತ್ತೆ. ಇಲ್ಲಮ್ಮ, ಯಾವುದೋ ಜನ್ಮದ ಪುಣ್ಯ ಅವಳು ಇವತ್ತು ಈ ಸ್ಥಿತಿಲಿದ್ದಾಳೆ. ನನಗಂತೂ ಆ ಬದುಕು ಕೊಡೋ ಯೋಗ್ಯತೆ ಇರಲಿಲ್ಲ. ನನ್ನ ಮಗಳು ಭಾಳಾದ್ರೂ ಬಂಗಾರ ಆಯ್ತಲ್ಲ ಅಂತ ಖುಷಿ ಪಟ್ಟಿದ್ದೆ. ನನ್ನ ಮಗಳು ಯಶಸ್ಸನ್ನ ದೂರದಿಂದ ನೋಡಿ ಖುಷಿ ಪಟ್ಟವಳಮ್ಮ ನಾನು. ಹಸೆ ಮಣೆ ಹೇರೋ ಹೊತ್ತಲ್ಲಿ ಎಲ್ಲಿಗೋದ್ಲು? ಅವಳ ಬದುಕು ಹಾಳಾಗ್ತಿದೆಯಲ್ಲ ಅಂತ ಒದ್ದಾಡ್ತಾ ಇದ್ದೀನಿ, ಅವಳನ್ನೇ ಹುಡುಕಾಡ್ತಾ ಇದ್ದೀನಿ. ನಿಮ್ಮ ಮಾತು ನಂಬೋದಾ? ಅಯ್ಯೋ, ನಾನು ನಿಮ್ಗೆ ಹೇಗಮ್ಮ ಹೇಳಲಿ? ನನ್ನ ಮೇಲೆ ಎಂಥ ಅನುಮಾನನಮ್ಮ ನಿಮಗೆ? ನನ್ನ ಮಗಳನ್ನ ಮುಚ್ಚಿಟ್ಟಿದ್ರೆ ನಾನೇಕಮ್ಮ ಇಲ್ಲಿರ್ತಿದ್ದೆ. ಬನ್ನಿ ಅಮ್ಮ, ಮೊದಲು ಪ್ರಿಯಮ್ಮವ್ರು ಎಲ್ಲಿದ್ದಾರೆ ಅಂತ ಹುಡ್ಕೋಣ. ಇಳಿಯ ಕೆಳಗೆ. ನನ್ನ ಯಾಕೋ ಇಲ್ಲಿ ಕರ್ಕೊಂಡು ಬಂದಿದ್ಯಾ? ಯಾರು ನೀನು? ಇಳಿಯ ಕೆಳಗೆ ಅಂದ್ರೆ ಬಾರೆ. ಬಾ ಬಾ ಬಾ. ಏಯ್, ಯಾಕೋ ನನ್ನ ಕರ್ಕೊಂಡು ಬಂದಿದ್ಯಾ? ಬಿಡೋ ಬಿಡೋ, ನಿನ್ಗೆ ಹೇಳ್ತಾ ಇರೋದು. ಯಾಕೋ ಕಟ್ಟಾಗ್ತಾ ಇದೀಯ ನನ್ನ? ಬಿಡೋ. ಬಿಡಲ್ಲ, ಇಲ್ಲೇ ಇರು. ಈಗಲೇ ಬಂದ್ಬಿಟ್ಟೆ. ಏಯ್, ನಿಂತ್ಕೋ ರಾಸ್ಕಲ್. ಯಾಕೋ ಕಟ್ಟಾಕಿದ್ಯಾ ನನ್ನ? ಹೆಲ್ಪ್, ಹೆಲ್ಪ್. ಹೆಲ್ಪ್ ಮಾಡಿ. ಏಯ್, ಇಲ್ಲಿ ಯಾಕೋ ನನ್ ಕಟ್ಟಾಕಿದ್ಯಾ? ಬಿಟ್ಬಿಡೋ, ಬಿಟ್ಬಿಡೋ ನನ್ನ. ನಾನು ಹೋಗ್ಬೇಕು. ಏಯ್,
ನಿನಗೆ ಹೇಳ್ತಾ ಇರೋದು. ನಾನು ಹೇಳ್ತಾ ಇರೋದು ನಿನಗೆ ಕೇಳಿಸ್ತಾ ಇಲ್ವಾ? ಎಲ್ರಮ್ಮ ಹುಡುಗಿ ಕರ್ಕೊಂಬರ್ತೀನಿ ಅಂತ ಹೋದ್ರೆ ಪತ್ತೆನೇ ಇಲ್ಲ. ನನಗೆ ಗೊತ್ತಾಗ್ತಾ ಇದೆ. ಇನ್ನೊಂದು 2 ನಿಮಿಷ ಅರ್ಚಕ್ರೆ ಬಂದ್ಬಿಡ್ತಾರೆ. ಎಷ್ಟೊತ್ತಮ್ಮ ಕರ್ಕೊಂಬರೋದು? ಮುಹೂರ್ತ ಮೀರೋಗ್ತಾ ಇದೆ. 5 ನಿಮಿಷ ಶಾಸ್ತ್ರಿಗಳೇ ಬಂದ್ಬಿಡ್ತಾರೆ. ನೀಲ್ಕಂಠ ಹೋಗಿ ಕರ್ಕೊಂಡು ಬಾರೋ. ಸರಿ ಕಣಕ್ಕ. ಶ್ರೀಕಾಂತ್, ಪ್ರಿಯಾ ಎಲ್ಲೂ ಕಾಣಿಸ್ತಿಲ್ವಂತೆ. ಯಾರು ನೀನು? ನನ್ಯಾಕೋ ಇಲ್ಲಿ ಹೇಳ್ಕೊಂಬಂದು ಕಟ್ಟಾಕಿದ್ಯಾ? ನಾನೇನೋ ಮಾಡಿದ್ದೀನಿ ನಿನ್ಗೆ? ನೋಡು, ಮರ್ಯಾದಿಂದ ನನ್ ಬಿಟ್ರೆ ಸರಿ. ನನ್ ಸವಾಸ ಎಂತದಂತ ನಿನ್ಗಿನ್ನೂ ಗೊತ್ತಿಲ್ಲ. ಏನಂದೆ? ಅಯ್ಯೋ, ಎಂತ ಕೆಲಸ ಮಾಡ್ಬಿಟ್ಟೆ. ನನ್ನ ಸೊಸೆ ಮೇಲೆ ಕೈ ಮಾಡ್ಬಿಟ್ನಲ್ಲ. ಅಯ್ಯೋ, ನಂಗೆ ಕ್ಷಮಿಸ್ಬಿಡು ಪುಟ್ಟಿ. ತುಂಬ ನೋವಾಯ್ತಾ ಪುಟ್ಟ? ದಯವಿಟ್ಟು ನನ್ನ ಕ್ಷಮಿಸ್ಬಿಡಮ್ಮ. ಏಯ್, ಇವತ್ ನನ್ ಮದ್ವೆ ಕಣೋ. ಚೌಟ್ರಿಲಿ ನನಗೋಸ್ಕರ ಎಲ್ಲ ಹುಡುಕ್ತಾ ಇರ್ತಾರೆ. ನಿನ್ ಕೈ ಮುಗ್ದು ಕೇಳ್ಕೋತೀನಿ, ನನ್ ಬಿಟ್ಬಿಡೋ. ಓ, ನಿನ್ನ ಮದುವೆ ತಾನೇ ಮಾಡಿಸ್ಬೇಕು? ನಾನೇ ಮಾಡಿಸ್ತೀನಿ, ಗ್ರ್ಯಾಂಡ್ ಆಗಿ ಮಾಡಿಸ್ತೀನಿ ನೋಡು. ಅದಕ್ಕೋಸ್ಕರನೇ ಈ ಸಿದ್ಧತೆಗಳೆಲ್ಲ ಮಾಡ್ಕೊಂಡಿದ್ದೀನಿ. ನಾನೇ ಮಾಡಿಸ್ತೀನಿ, ನಿನ್ನ ಮದುವೆ ಮಾಡಿಸ್ತೀನಿ, ನಿನ್ನ ಮದುವೆ ಮಾಡಿಸ್ತೀನಿ, ನಿನ್ನ ಮದುವೆ 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 ಮಾಡಿಸ್ತೀನಿ, ಮದುವೆ ಮಾಡಿಸ್ತೀನಿ, ಮದುವೆ ಮಾಡಿಸ್ತೀನಿ, ಮದುವೆ ಮಾಡಿಸ್ತೀನಿ, ಮದುವೆ ಮಾಡಿಸ್ತೀನಿ, ಮದುವೆ 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 ಮದುವೆ